ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾಶಿವರಾತ್ರಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಶಿವರಾತ್ರಿಯ ಉಪವಾಸವನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು, ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರ್ದು, ಅವತ್ತಿನ ದಿನ ನಾವೇನೆಲ್ಲ ಒಂದು ಪೂಜೆಗಳನ್ನು ಮಾಡಬೇಕು ಅನ್ನುವಂಥ ಯಾವ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಫಲಗಳನ್ನುವಂಥದ್ದು ಸಿಗುತ್ತೆ. ಅತಿ ಶೀಘ್ರವಾಗಿರೋ ಫಲಗಳನ್ನುವಂಥದ್ದು ಸಿಗುತ್ತೆ ಅನ್ನೋವಂಥದ್ದನ್ನು ಕಂಪ್ಲೀಟ್ ಆಗಿರುವಂಥ ಈ ವಿಡಿಯೋದಲ್ಲಿ ಆ ಮಾಹಿತಿಯನ್ನು ಕೊಡ್ತೀನಿ. ನಾವು ಎಷ್ಟೊತ್ತಿನವರೆಗೂ ಇರಬೇಕು, ಎಷ್ಟೊತ್ತು ಜಾಗರಣೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋವಂಥ ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇವತ್ತು ನಮಗೆ ನಾಳೆ ಭಾನುವಾರ ದಿವಸ 2026 ಫೆಬ್ರವರಿ 15ನೇ ತಾರೀಕನ್ನು ಹೊಂದದ್ದು ಮಹಾಶಿವರಾತ್ರಿ ಹಬ್ಬ ಅನ್ನೋವಂಥದ್ದು ಇರೋವಂಥದ್ದು. ಅವತ್ತಿನ ದಿವಸ ನಾವು ಶಿವನ ದೇವಸ್ಥಾನಕ್ಕೆ ಅಭಿಷೇಕಗಳನ್ನು ಸಹ ಕೊಡಬಹುದು. ತುಂಬ ಜನ ರುದ್ರಾಭಿಷೇಕಗಳನ್ನ ಮಾಡೋದ್ರಿಂದ ಮನೆಯಲ್ಲಿ ಕುಟುಂಬಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುವಂಥದ್ದು, ಕುಟುಂಬದಲ್ಲಿ ಸಂತೋಷ, ಸುಖ, ಶಾಂತಿ, ನೆಮ್ಮದಿ ಅವ್ರು ಏನೇ ಒಂದು ಕೋರ್ಕೊಂಡ್ರೂ ಕೂಡ ಅದು ಶೀಘ್ರವಾಗಿ ನೆರವೇರುವಂಥದ್ದು. ಕೆಲವೊಂದು ಮನೆಗಳಲ್ಲಿ ಈ ಶಿವರಾತ್ರಿ ಹಬ್ಬದ ಸಂದರ್ಭಗಳಲ್ಲಿ ರುದ್ರಾಭಿಷೇಕವನ್ನು ಮಾಡುವಂಥದ್ದು ಕೆಲವೊಬ್ಬರ ಮನೆಯಲ್ಲಿ ವಾಡಿಕೆ ಅನ್ನುವಂಥದ್ದು ಇರುತ್ತೆ. ಅವರು ಖಂಡಿತವಾಗ್ಲೂ ಈ ಒಂದು ಹಬ್ಬದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ತಾರೆ. ನಮ್ಮನೇಲಿ ಏನು ಸಂಪ್ರದಾಯ ಇಲ್ಲ, ಏನೂ ಇಲ್ಲ. ನಾವೇನು ಮಾಡಬೇಕು ಅಂದರೆ, ನೀವು ಎಳ್ನೀರನ್ನು ಎತ್ಕೊಂಡು ಹೋಗಿ ಕೊಡ್ಬೋದು, ಹಸೆ ಹಾಲನ್ನು ಎತ್ಕೊಂಡು ಹೋಗಿ ಶಿವನ ದೇವಸ್ಥಾನಕ್ಕೆ ಕೊಡಬಹುದು. ಅವತ್ತಿನ ದಿವಸ ಇಲ್ಲ ನಮ್ಮ ಒಂದು ನಾವಿರೋವಂಥ ಒಂದು ಜಾಗದಲ್ಲಿ, ನಾವಿರೋವಂಥ ಏರಿಯಾದಲ್ಲಿ ಶಿವನ ದೇವಸ್ಥಾನ ಅನ್ನೋವಂಥದ್ದಿಲ್ಲ. ನಾವೇನು ಮಾಡಬೇಕು, ಯಾವ ರೀತಿಯಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ಇಲ್ಲಿ ತಿಳಿಸ್ತೀನಿ. ನೋಡಿ, ಶಿವನ ಪರಿಹಾರದ ಒಂದು ಫೋಟೋ ಇದ್ರೂ ಸಹ ನೀವು ಅದರಲ್ಲೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬಹುದು. ಶಿವ, ಪಾರ್ವತಿ, ಪರಮೇಶ್ವರ, ಗಣೇಶ, ಸುಬ್ರಹ್ಮಣ್ಯ ಸ್ವಾಮಿ ಈ ರೀತಿಯಾಗಿ ಇರೋವಂಥ ಫೋಟೋ ಇದ್ರೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ನಂದಿ ವಿಗ್ರಹಗಳಿದ್ರೂ ಕೂಡ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಶಿವಲಿಂಗ ಇತ್ತಂದರೆ, ಮತ್ತು ಪಚ್ಚೆ ಕಲ್ಲಿಂದು ಶಿವಲಿಂಗ ಇರುತ್ತೆ, ಅದಕ್ಕೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು. ಹಿತ್ತಾಳೆದು, ತಾಮ್ರದ್ದು ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಕೆಲವೊಬ್ಬರು ಮನೆಯಲ್ಲಿ ಶೋ ಪೀಸ್ ಆಗಿ ಈ ಜರ್ಮನ್ ಸಿಲ್ವರ್ಗಳನ್ನು ಬಳಸ್ತಾ ಇರ್ತೀರಿ. ಅಂಥ ಒಂದು ಲೋಹಗಳಿಗೆ ನೀವು ಅಭಿಷೇಕವನ್ನು ಮಾಡಿದಾಗ ನೀವು ಹೊಟ್ಟೆಗೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ತಲೆ ಮೇಲೆ ಪ್ರೋಕ್ಷಣೆಯನ್ನು ಮಾಡಿ, ಮನೆಗೆಲ್ಲವನ್ನು ಪ್ರೋಕ್ಷಣೆಯನ್ನು ಮಾಡಿ. ಯಾಕಂದರೆ ಆರೋಗ್ಯದ ಒಂದು ದೃಷ್ಟಿಯಿಂದ ಪಂಚಲೋಹದ್ದು, ಹಿತ್ತಾಳೆ, ಬೆಳ್ಳಿ ಇದರಿಂದೆಲ್ಲ ಮಾಡಿದ್ರೆ ನೀವು ಹೊಟ್ಟೆಗೆ ಸ್ವೀಕರಿಸಬಹುದು. ಇಲ್ಲ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾಗಿ ಶಿವನ ವಿಗ್ರಹಗಳಿಲ್ಲ, ಶಿವನ ಫೋಟೋಗಳಿಲ್ಲ, ನಾವೇನು ಮಾಡಬೇಕು ಅಂತಂದರೆ, ನಿಮ್ಮ ಮನೆಯಲ್ಲಿ ಶಿವನನ್ನು ಕುರಿತು ನೀವು ಆರಾಧನೆಯನ್ನು ಮಾಡಿ, ಶಿವನಿಗೆ ಪ್ರಿಯವಾಗಿರುವಂಥ ಮುಂದೆ ಹೇಳ್ತಾ ಹೋಗ್ತೀನಿ ಆ ದೀಪಾರಾಧನೆಗಳನ್ನು ಮಾಡಿದ್ರೂ ನಡೆಯುತ್ತೆ. ಮತ್ತು ಶಿವನನ್ನು ಅವತ್ತಿನ ದಿವಸ ನೀವು ಜಪ ಮಾಡಿದ್ರೂ ಕೂಡ ನಿಮಗೆ ಫಲಗಳನ್ನುವಂಥದ್ದು ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಚಿಕ್ಕ ಒಂದು ಲಿಂಗ ಆಗಿರಬಹುದು, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಈ ರೀತಿ ಲಿಂಗ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಾಳೆ ದಿವಸ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಬಹುದು. ಇಲ್ಲ ಈ ಹಣ್ಣುಗಳ ಒಂದು ಅಭಿಷೇಕವನ್ನು ಸಹ ಮಾಡಬಹುದು. ನಾನಿಲ್ಲಿ ಭಸ್ಮದ ಅಭಿಷೇಕ, ಗಂಧದ ಅಭಿಷೇಕ ಈ ರೀತಿಯಾಗಿ ಅಭಿಷೇಕವನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ಅನುಕೂಲ ಇದೆಯಾ ನಿಮಗೆ ಆ ಒಂದು ರೀತಿಯಾಗಿ ನೀವು ಅಭಿಷೇಕವನ್ನು ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ನೀವು ಶಿವಲಿಂಗಗಳಿದ್ದರೆ ಅಲ್ಲೂ ಕೂಡ ಎತ್ಕೊಂಡು ಹೋಗ್ಬಿಟ್ಟು ನೀವು ಅಭಿಷೇಕವನ್ನು ಮಾಡಬಹುದು. ನಿಮಗೆ ಅತಿ ಶೀಘ್ರವಾಗಿ ಫಲವನ್ನು ಕೊಡೋವಂಥ ದೇವರಿದ್ದಾರೆ ಅಂದರೆ ಅದು ಶಿವ ಅಂತಲೇ ಹೇಳಬಹುದು. ಶಿವ ಪಾಪ ಕರ್ಮಗಳನ್ನು ಯಾವುದೇ ಕಾರಣಕ್ಕೂ ಲೆಕ್ಕವನ್ನು ಹಾಕೋದಿಲ್ಲ. ಅದು ತಕ್ಷಣಕ್ಕೆ ಇವಾಗ ನೀವು ಶಿವರಾತ್ರಿ ಉಪವಾಸವನ್ನು ಮಾಡಿದ್ರೆ, ಶಿವರಾತ್ರಿ ಉಪವಾಸ ಆಗಿ ಕಟ್ಟುನಿಟ್ಟಾಗಿ ದೀಪಾರಾಧನೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಪ್ರತಿಯೊಂದನ್ನು ಮಾಡಿದ್ರೆ ನಿಮಗೆ ನೀವೇನು ಕೋರ್ಕೊಂಡಿರ್ತೀರ ಟಕ್ ಅಂತ ಕೊಡೋವಂಥದ್ದು. ಬೇರೆ ದೇವರುಗಳು ಹಿಂದೆದು ಮುಂದೆದು ಎಲ್ಲ ಲೆಕ್ಕ ಹಾಕ್ತಾರೆ. ಶಿವ ಮಾತ್ರ ಅದನ್ನೆಲ್ಲವನ್ನು ಏನವನ್ನು ಸಹ ಲೆಕ್ಕವನ್ನು ಹಾಕೋದಿಲ್ಲ. ಯಾಕಂದರೆ ಹಾಗಾಗಿ ರಾಕ್ಷಸರು ಕೂಡ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಅದರಿಂದ ಅವರು ವಿಜಯನ ಗಳಿಸ್ಕೊಂಡಿದ್ದಾರೆ. ತುಂಬ ಕಥೆಗಳಲ್ಲಿ, ಪುರಾಣಗಳಲ್ಲಿ ಉಲ್ಲೇಖವಿದೆ. ಹಾಗಾಗಿ ಉಪವಾಸ ಮಾಡುವಂಥವ್ರು ಏನನ್ನು ತಿನ್ನಬೇಕು ಅನ್ನೋವಂಥದ್ದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಅದರಲ್ಲಿ ಉಪವಾಸದಲ್ಲಿ ನಿರಂಕಾರ ಉಪವಾಸ, ನಾವೇನೂ ತೊಗೊಳ್ದಿರ ಉಪವಾಸ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮ ಒಂದು ಹೆಲ್ತ್ ಕಂಡೀಷನನ್ನು ನೋಡಿಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ನೀರಾಂಜನ ಉಪವಾಸ ಅಂತ ಕೂಡ ಕರೀತಾರೆ. ನೀರು ಅಂತಂದರೆ ಲಿಕ್ವಿಡ್ಡು, ಇವಾಗ ಎಳ್ನೀರಾಗಿರ್ಬೋದು, ನೀರಾಗಿರ್ಬೋದು, ಟೀ, ಕಾಫಿ ಈ ಥರ ಕುಡಿದ್ಬಿಟ್ಟು ಕೂಡ ಹಣ್ಣಿನ ಜ್ಯೂಸ್ಗಳನ್ನು ಕುಡಿದು ಉಪವಾಸವನ್ನು ಸಹ ಮಾಡ್ತಾರೆ. ಇಲ್ಲ ನಮ್ಮ ಕೈನಲ್ಲಿ ನಮಗೆ ಹೆಲ್ತ್ ಅನ್ನೋ ಆದರೆ ನಾವು ಶಿವರಾತ್ರಿ ಉಪವಾಸವನ್ನು ಮಾಡಬೇಕು, ನಮಗೆ ಹೆಲ್ತ್ ಚೆನ್ನಾಗಿಲ್ಲ ಅಂತನ್ನುವಂಥವ್ರು
ಈ ಶಿವರಾತ್ರಿ ಹಬ್ಬದಲ್ಲಿ ಜಾಗರಣೆ ಅನ್ನುವಂಥದ್ದು ತುಂಬ ಮುಖ್ಯವಾಗುತ್ತೆ. ಹಾಗಾಗಿ ನೀವು ಅನ್ನವನ್ನು ಅವತ್ತಿನ ದಿವಸ ತಿನ್ನಬಾರ್ದು. ಏನನ್ನು ತಿನ್ನಬೇಕು ಅಂದರೆ ಈ ಸಬ್ಬಕ್ಕಿಯಿಂದ ಮಾಡಿರುವಂಥ ಒಂದು ಸಬ್ಬಕ್ಕಿ ಬಳಸಿ, ಇಲ್ಲ ಅಂತಂದರೆ ಈ ಗೋಧಿಯಿಂದ ಬಳಸಿರುವಂಥ ಪದಾರ್ಥವನ್ನು ನೀವು ಮಧ್ಯಾಹ್ನದ ಹೊತ್ತು ತಿನ್ನಬಹುದು. ಆದರೆ ರಾತ್ರಿ ವೇಳೆಯಲ್ಲಿ ನೀವು ಈ ಒಂದು ಹಾಲು, ಹಣ್ಣು, ಫ್ರೂಟ್ಸ್ಗಳನ್ನು ತಿಂದು ನೀವು ರಾತ್ರಿ ವೇಳೆಯಲ್ಲಿ ಒಂದು ಉಪವಾಸವನ್ನು ಮಾಡಿ ರಾತ್ರಿ 1 ಗಂಟೆ 12 ಗಂಟೆ ಮೇಲ್ಪಟ್ಟು 12 ಗಂಟೆ, ಇವಾಗ 1 ಗಂಟೆವರೆಗೂ, ಮತ್ತು ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ ಅಂತಂದರೆ ಒಂದು 2 ಗಂಟೆ 3 ಗಂಟೆವರೆಗೂ ಬೆಳಗಿನ ಜಾವದವರೆಗೂ ಕೂಡ ನೀವು ಜಾಗರಣೆಯನ್ನು ಮಾಡ್ಕೊಳ್ಬಹುದು. ಮತ್ತು ದೀಪಾರಾಧನೆ ಯಾವ ಒಂದು ಸಮಯದಲ್ಲಿ ಮಾಡಬೇಕಂದ್ರೆ ಬೆಳಗ್ಗೆನೇ ನೀವು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬೆಲ್ಲದ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆಯದು. ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ, ಅದು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ತತ್ತೂರಿ ಕಾಯಿ ಅಂಥೇಳಿ ಬರುತ್ತೆ, ಅದಕ್ಕೆ ಸುತ್ತಲೂ ಮುಳ್ಳಿರುತ್ತೆ, ಅದು ಶಿವನಿಗೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು. ಅದನ್ನು ಸಹ ನೀವು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಬೆಳಗ್ಗೆನೂ ನೀವು ಪೂಜೆ ಮಾಡ್ಕೋಬಹುದು. ಮತ್ತು ರಾತ್ರಿ 11 ಗಂಟೆಯಿಂದ 12:30ವರೆಗೂ ಕೂಡ ನೀವು ಇವಾಗ ಜಾಗರಣೆ ಮಾಡ್ತಾ ಇರ್ತೀರ, ಅಂಥ ಒಂದು ಸಂದರ್ಭದಲ್ಲಿ ಮಹಾಶಿವರಾತ್ರಿ ದಿವಸ ನೀವು ಆ ಮಧ್ಯರಾತ್ರಿಯಲ್ಲಿ ಶಿವನನ್ನು ಕುರಿತು ಈ ದೀಪಾರಾಧನೆ, ಬೆಲ್ಲದ ದೀಪ, ನಾನೇನು ದೀಪಗಳನ್ನು ಹೇಳಿದ್ನಲ್ವ, ಈ ದೀಪಾರಾಧನೆಯನ್ನು ಮಾಡಬಹುದು. ಇದರಿಂದ ಕೂಡ ನಿಮಗೆ ದೀರ್ಘಕಾಲದ ಆರೋಗ್ಯ ಅನ್ನುವಂಥದ್ದು ಸಿಗುತ್ತೆ, ಮನೆಗೆ ಸಿರಿ ಸಂಪತ್ತು ಅನ್ನುವಂಥದ್ದು ಸಿಗುತ್ತೆ. ನೀವೇನೇ ಒಂದು ಕೋರ್ಕೊಂಡ್ರೂ ಕೂಡ ಅದು ನಿಮಗೆ ಅತಿ ಸಿಗುತ್ತೆ. ಮುಖ್ಯವಾಗಿ ದಾಂಪತ್ಯದಲ್ಲಿ ಏನಾನ ಕಲಹಗಳಿದ್ದರೆ ನೀವು ಶಿವನಿಗೆ ಈ ಹಾಲನ್ನು ಎತ್ಕೊಂಡು ಹೋಗಿ ಕೊಡೋದ್ರಿಂದ ಕೂಡ ಅದು ನಿಮಗೆ ಆ ಒಂದು ದಾಂಪತ್ಯದ ಸಮಸ್ಯೆ ಅನ್ನುವಂಥದ್ದು ಕಡಿಮೆಯಾಗಿ ದೇವರು ನಿಮಗೆ ಒಳ್ಳೆಯ ಒಂದು ದಾರಿಯನ್ನು ತೋರಿಸ್ತಾನೆ ಅಂತಲೇ ಹೇಳಬಹುದು. ನಾನು ಕೊಟ್ಟಿರೋಂಥ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ.